ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆಯವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿ ಅನ್ನೋದು ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಆತ್ಮೀಯ ಪತ್ರಕರ್ತ ಮಿತ್ರರೇ, ಇಂದಿನ ಪತ್ರಿಕಾಗೋಷ್ಠಿಯ ಉದ್ದೇಶದ ಕುರಿತಂತೆ ವಿಷಯಗಳ ಮಾಹಿತಿ ತಮ್ಮ ಕೈಗೆ ಸೇರಿದೆ. ಕಳೆದ 1ನೇ ತಾರೀಕು ಅಂದರೆ ಡಿಸೆಂಬರ್ 31 ರಾತ್ರಿ ಕರ್ನಾಟಕದ ರಾಜಧಾನಿ ಬೆಂಗಳೂರಿನಲ್ಲಿ ಅನೇಕ ದೃಶ್ಯಗಳನ್ನು ನಾವು ನೋಡಿದ್ವಿ. ಹೊಸ ವರ್ಷದ ಸಂಭ್ರಮಾಚರಣೆಯನ್ನು ನೆಪವಾಗಿರಿಸಿಕೊಂಡು ಅಶ್ಲೀಲತೆಯ ಒಂದು ದೃಶ್ಯಗಳನ್ನು ಅನಾವರಣಗೊಂಡು ಮಹಿಳೆಯರನ್ನ, ಯುವಕರನ್ನ ಬೇಕಾಬಿಟ್ಟಿಯಾಗಿ ಸ್ವೇಚ್ಛಾಚಾರ ಮಾಡಲಿಕ್ಕೆ ಇಲ್ಲಿಯ ಘನವೆತ್ತ ರಾಜ್ಯ ಸರ್ಕಾರ ಅದಕ್ಕೆ ಪರವಾನಗಿಯನ್ನು ಕೊಡ್ತಾರೆ. ಆ ಮೂಲಕ ಸಾವಿರಾರು ಕೋಟಿ ರೂಪಾಯಿಯ ಆದಾಯವನ್ನು ಈ ರಾಜ್ಯ ಸರ್ಕಾರ ಸಂಪಾದನೆ ಮಾಡಿಕೊಂಡು 195ನೇ ಜಯಂತ್ಯೋತ್ಸವ ಹಾಗೂ ನಿವೇಶನ ಮತ್ತು ವಸತಿ ರಹಿತರ ಪ್ರತಿನಿಧಿಗಳ ಸಮ್ಮೇಳನವನ್ನು 6ನೇ ತಾರೀಕಿನ ದಿವಸ ಕಲಬುರಗಿಯ ಕನ್ನಡ ಭವನದಲ್ಲಿ ಆಯೋಜನೆಯನ್ನು ಮಾಡಿರ್ತಕ್ಕಂಥದ್ದಿದೆ. ಇದಕ್ಕೆ ಉದ್ಘಾಟಕರು ಮಹಾನಗರ ಪಾಲಿಕೆಯ ಮಹಾಪೌರರು ಮತ್ತು ಈ ಕಾರ್ಯಕ್ರಮದಲ್ಲಿ ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ವಿಶೇಷ ಆಹ್ವಾನಿತರಾಗಿ ಉಪಮಹಾಪೌರರು ಮತ್ತು ನಮ್ಮ ಸ್ಲಮ್ ಜನರ ಸಂಘಟನೆ ಕರ್ನಾಟಕದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಐಸಾಕ್ ಅಮೃತರಾಜ್ ಸರ್ ಅವರು ಸಹಿತ ಆಗಮಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಮಹಾನಗರ ಪಾಲಿಕೆಯ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಶ್ರೀಮತಿ ಶೋಭಾ ಗುರುರಾಜ್ ದೇಸಾಯಿ ಅವರು ಸಹಿತ ಆಗಮಿಸ್ತಾ ಇದ್ದಾರೆ. ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯಕುಮಾರ್ ತೆಗಿಲ್ತಿಪ್ಪಿ ಸರ್ ಅವರು ಮತ್ತು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಸುರೇಖಾ ಡಿ ಸಾಗರ್ ಮೇಡಮ್ ಅವರು ಮತ್ತು ನಮ್ಮ ಸಂಘಟನೆ ಗೌರವ ಅಧ್ಯಕ್ಷರಾಗಿರ್ತಕ್ಕಂಥ ಬಾಬುರಾವ್ ದಂಡಿಂಕರ್ ಸರ್ ಅವರು ಮತ್ತು ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಮುಖಂಡರಾಗಿರ್ತಕ್ಕಂಥ ನೀಲಕಂಠರಾವ್ ಮುಲ್ಗೆ ಸರ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದರ ಜೊತೆಗೇ ಕಲಬುರಗಿ ನಗರದಲ್ಲಿ ವಿವಿಧ ಕ್ಷೇತ್ರದಲ್ಲಿ ವಿಶೇಷವಾಗಿ ಮಹಿಳೆಯರು, ಅದು ಮನೆ ಕೆಲಸ ಮಾಡ್ತಕ್ಕಂಥ ಸಂಘಟನೆ ಆಗಿರ್ಬೋದು, ಸ್ಲಮ್ನಲ್ಲಿರ್ತಕ್ಕಂಥ ಸಂಘಟನೆ ಆಗಿರ್ಬೋದು, ಪೌರ ಕಾರ್ಮಿಕರ ಸಂಘಟನೆ ಆಗಿರ್ಬೋದು, ಅದೇ ರೀತಿಯಾಗಿ ಒಂದು ಮಹಿಳೆಯರ ಜೊತೆ ಮತ್ತು ಯುವತಿಯರ ಜೊತೆ ಕೆಲಸ ಮಾಡ್ತಕ್ಕಂಥ ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡ್ತಕ್ಕಂಥ ಮತ್ತು ದೇವದಾಸಿ ಮಹಿಳೆಯರಿಗೆ ವಿಮೋಚನೆ ಸಲುವಾಗಿ ಕೆಲಸ ಮಾಡಿರ್ತಕ್ಕಂಥ ಕೆಲವೊಂದಷ್ಟು ಜನ ಮಹಿಳೆಯರನ್ನು ನಮ್ಮ ಒಂದು ಸಂಪರ್ಕದಲ್ಲಿರ್ತಕ್ಕಂಥದ್ದು, ಕಲಬುರಗಿ ನಗರದ ವಿವಿಧ ವಾರ್ಡ್ಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಮಹಿಳಾ ಒಂದು ಸಂಘಟನೆ ಮುಖಂಡರು ಇರ್ಬೋದು, ಇವರೆಲ್ಲರನ್ನ ಆ ಒಂದು ಕಾರ್ಯಕ್ರಮದಲ್ಲಿ ಕರೆಸಿ ಅವರನ್ನು ಧಾರಾಕಾರವಾಗಿ ಸುರಿದಿರ್ತಕ್ಕಂಥ ಮಳೆಯಿಂದ ರೈತರು ರೊಕ್ಕದ ಮಾಲಂಕರ ನೀರು ಪಾಲಾಗೋಗಿದೆ. ಆ ನೀರು ಪಾಲಾಗಿರ್ತಕ್ಕಂಥ ಸಂದರ್ಭದಲ್ಲಿ ರೈತರೆಲ್ಲರೂ ಬೀದಿಗಿಳಿದು ಹೋರಾಟ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಪರಿಹಾರ ಕೊಡಬೇಕು ಮತ್ತು ಸಾಲ ಮನ್ನಾ ಮಾಡಬೇಕು ಅನ್ನುವಂಥ ಮಾತನ್ನು ಒತ್ತಾಯ ಮಾಡಿರುವಂಥ ಸಂದರ್ಭದಲ್ಲಿ ಇವತ್ತು ಅವರು ರೈತರಿಗೆ ಪರಿಹಾರದಲ್ಲಿ ತಾರತಮ್ಯ ಮಾಡ್ತಕ್ಕಂಥ ಪರಿಸ್ಥಿತಿಯನ್ನು ಇವತ್ತು ಮಾಡಿದ್ದಾರೆ. ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆ ಹಚ್ತಕ್ಕಂಥ ರೀತಿಯಲ್ಲಿ ಮಾಡಿದ್ದಾರೆ ನಮ್ಮನ್ನು ಆಳ್ತಕ್ಕಂಥ ರಾಜ್ಯ ಸರ್ಕಾರ ಅನ್ನುವಂಥ ಮಾತನ್ನು ನಾನು ಹೇಳೋಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ಅವರು ಪರಿಹಾರದಲ್ಲಿ FID ನಂಬರನ್ನು ಫೀಡ್ ಮಾಡಿ, ಅದನ್ನು FID ನಂಬರ್ ಫೀಡ್ ಮಾಡಿರ್ತಕ್ಕಂಥ ರೈತರು ಎಲ್ಲರದು ಕೂಡ 3 ಲಕ್ಷ ಚಿಲ್ಲರೆಯನ್ನು ನಾನು ಕಳಿಸ್ಕೊಟ್ಟಿವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅದರಲ್ಲಿ ಒಟ್ಟಾರೆ ಅಂತ ಕೇಳಿದರೆ ಯಾವ ರೈತರಿಗೆ 2,000, ಯಾವ ರೈತರಿಗೆ 3,000, ಯಾವ ರೈತರಿಗೆ 10,000, 15,000 ರೂಪಾಯಿವರೆಗೂ ಕೂಡ 17,000 ರೂಪಾಯಿವರೆಗೂ ಕೂಡ ಬಂದಿದೆ.
ಸರ್ಕಾರದ ವಾಗ್ದಾನ ಏನಿತ್ತು ಅಂದರೆ ಅವರು 2 ಹೆಕ್ಟರ್ವರೆಗೂ ಕೂಡ ನಾವು ಪರಿಹಾರನ ಘೋಷಣೆ ಮಾಡ್ತೀವಿ ಅನ್ನೋಂಥ ಮಾತನ್ನು ಅವ್ರು ಹೇಳ್ಕೊಂಡಿದ್ರು. ಅವ್ರು ಘೋಷಣೆ ಮಾಡಿದ್ದ ವಾಗ್ದಾನ ಪ್ರಕಾರ ಇವತ್ತು ಸರ್ಕಾರನ ನಡ್ಕೊಂಡಿಲ್ಲ, ಅದನ್ನು ವೈಫಲ್ಯತೆಯನ್ನು ಆಗಿದೆ. ಅಂದರೆ ತಾರತಮ್ಯನ ಮಾಡಿದರೆ ಎಲ್ಲರಿಗೂ ಸಮಾನಾಗಿ ಹೆಕ್ಟರ್ ವೈಸ್ ಪ್ರಕಾರ ಅವ್ರಿಗೆ ಪರಿಹಾರನ ಸರ್ಕಾರ ಕೊಟ್ಟಿಲ್ಲ ಅಂತಕ್ಕಂಥದ್ದನ್ನು ನಾವು ಹೇಳಕ್ಕೆ ಬಯಸ್ತೀವಿ. ಅದನ್ನೇ ಇಶ್ಯೂವನ್ನು ಇಟ್ಟು ಮತ್ತು ನಾವು ತೊಗರಿ ಖರೀದಿ ಕೇಂದ್ರ ತೆರೀಬೇಕು, ಈ ತಾರತಮ್ಯ ನಿವಾರಿಸಬೇಕು ಅಂತೇಳಿ ಚಳಿಗಾಲದ ಬೆಳಗಾವಿ ಅಧಿವೇಶನಕ್ಕೆ ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾ ಸಮಿತಿ ಇಲ್ಲಿಂದು ಜಾಥಾ ತಗೊಂಡು ಕೂಡ ಬೆಳಗಾವಿ ಅಧಿವೇಶನಕ್ಕೆ ಹೋಗಿ ಅಲ್ಲಿ ಪ್ರತಿಭಟನೆಯನ್ನು ಮಾಡಿ 2 ಮಂತ್ರಿಗಳಿಗನ್ನ ಭೇಟಿ ಮಾಡಿ ಮನವಿ ಪತ್ರವನ್ನು ಕೊಟ್ಟು ಚರ್ಚೆ ಮಾಡಿದ ನಂತರ ಅವರನ್ನೇ ಅಂತ ಹೇಳಿದ್ದು ಅಂದರೆ ನಾವು ಯಾವುದೇ ಕಾರಣಕ್ಕೂ ಕೂಡ ಮುಖ್ಯಮಂತ್ರಿಯವ್ರ ಗಮನ ಸೆಳೆಸ್ತೀವಿ, ಇದನ್ನು ಯಾವುದೇ ಕಾರಣಕ್ಕೂ ಇದನ್ನು ತಾರತಮ್ಯ ಆಗಿರ್ತಕ್ಕಂಥದ್ದೇನಿದೆ ಅದನ್ನು ಸರಿಪಡಿಸಿ ಪುನಃ ಬರಲಾರದಂಥ ರೈತರ ಖಾತೆಗೆ ಹಣ ಹಾಕ್ತೀವಿ ಅಂತಕ್ಕಂಥ ಮಾತನ್ನು 1 ವಾರದಲ್ಲಿ ನಿವಾರಿಸ್ತೀವಿ ಅನ್ನುವಂಥ ಮಾತನ್ನು ಅವರು ಹೇಳ್ಕೊಂಡಿದ್ರು. ಆದರೆ ಇವತ್ತು ಚಳಿಗಾಲದ ಬೆಳಗಾವಿ ಅಧಿವೇಶನ ಮುಗಿದು ಇಲ್ಲಿವರೆಗೂ ಕೂಡ ಅದರ ಬಗ್ಗೆ ಎಲ್ಲೂ ಕೂಡ ನಾವು ಚಕಾರಕ್ಕೆ ಎತ್ತಕ್ಕಂಥದ್ದಂತೂ ನಾವು ಎಲ್ಲಿನೂ ಕೂಡ ಸರ್ಕಾರ ಕಾಣಲಿಲ್ಲ ಅಂತಕ್ಕಂಥದ್ದು. ಇದು ರೈತ ವಿರೋಧಿ ಧೋರಣೆ ಅನ್ನೋಂಥದ್ದು. ಅಂದರೆ ರೈತರ ಮುಗಿಗೆ ತುಪ್ಪದ ವಾಸನೆ ತೋರಿಸಿ ರೈತರಿಗೆ ಮರಳು ಮಾಡಲ್ಪಟ್ಟಿದೆ, ರೈತರ ಬಗ್ಗೆ ಇವ್ರಿಗೆ ಕಾಳಜಿ. ಯಾತಕ್ಕೆ ಬಂತಂದ್ರೆ ಇಲ್ಲಿ ಕಳೆದ ವರ್ಷ ಕಡಲೆನೇ ಹಾಕಿದ್ರಿ, ಕಡಲೆ ಹಾಕಿದ್ರೆ ಮತ್ತೆ ಬೇರೆ ಹಾಕಿದ್ರ, ಮುಂಗಾರಿಗೆ ಸೂರ್ಯಕಾಂತಿ ಹಾಕಿದ್ರೆ, ಹಿಂಗಾರಿಗೆ ಕಡಲೆ. ಈಗ ಮತ್ತೆ ಒಂದು 15 ದಿವಸ ಬಿಟ್ಟು ಮಳೆ ಬಂತು, ಒಂದು ಸ್ವಲ್ಪ ಬಿಟ್ಟು ತಿರ್ಗಾ ಮತ್ತೆ ಬಿತ್ತನೆ ಮಾಡಿದ್ವಿ. ಬಿತ್ತನೆ ಮಾಡಿದಾಗಲಿಂದನೂ ಇಲ್ಲೇ ತನಕ ಯಾವುದೇ ರೀತಿಯಿಂದ ಮಳೆ ಅಥವಾ ಇನ್ನೊಂದೇನು ತೇವಾಂಶ ಏನಿಲ್ದಂಗಾಗಿ ಬೆಳೆ ಸಂಪೂರ್ಣ ಕುಂಠಿತ ಆಗಂತ ಒಂದು ಲೆಕ್ಕಾಚಾರಕ್ಕೆ ಬಂದಿದೆ. ಇವತ್ತು ಏನು ಒಂದು ಎಕರೆಗೆ ನಮ್ಮ ಆವ್ರೇಜ್ ಇಳುವರಿ 5-6 ಕ್ವಿಂಟಲ್ ಬರಬೇಕಾಗಿತ್ತು, ಅದು 1 ಕ್ವಿಂಟಲು ಅರ್ಧ ಕ್ವಿಂಟಲು ಈ ರೀತಿ ಬರ್ತಕ್ಕಂಥ ಒಂದು ಸನ್ನಿವೇಶ ನಿರ್ಮಾಣ ಆಗಿದೆ. ಆದ್ದರಿಂದ ಇವತ್ತು ಕೃಷಿ ಇಲಾಖೆ ನಮ್ಮ ತಾಕಿಗೆ ಭೇಟಿ ನೀಡಿ ಎಲ್ಲ ಪರಿಶೀಲನೆ ಮಾಡಿದ್ದಾರೆ. ಮಾಡಿ ಇದಕ್ಕೆ ಯಾವುದೇ ರೀತಿ ಸ್ವರ್ಗರೋಗ ಇಲ್ಲ, ಇದು ತೇವಾಂಶ ಕೊರತೆಯಿಂದನೇ ಆಗಿರ್ತಕ್ಕಂಥದ್ದು ಅಂತ ಹೇಳಿ ಒಂದು ನಮಗೆ ಮೌಖಿಕವಾಗಿ ಹೇಳಿದ್ದಾರೆ. ಆಮೇಲೆ ಈಗ ಏನಾಗಿದೆ, ನಾವು ಇನ್ಶೂರೆನ್ಸ್ ಕಟ್ಟಿದ್ದೀವಿ ಆಲ್ರೆಡಿ, ಕಡಲೆಗೆ ಇನ್ಶೂರೆನ್ಸ್ ಕಟ್ಟಿದ್ದೀವಿ ಹಿಂಗಾರಂಗಮ್ನಲ್ಲಿ. ಆ ಇನ್ಶೂರೆನ್ಸು ನಮಗೆ ಪೂರ್ಣ ಪ್ರಮಾಣದಲ್ಲಿ ಬರೋವಂಥ ರೀತಿಯಲ್ಲಿ ಸರ್ಕಾರಗಳು ಮತ್ತು ಕೃಷಿ ಇಲಾಖೆ, ಕಂದಾಯ ಇಲಾಖೆ, ಏನು ಈ ಒಂದು ಸಾಂಖ್ಯಿಕ ಇಲಾಖೆಯವರು ನಮಗೆ ಸರಿಯಾದ ರೀತಿಯಲ್ಲಿ ಎಕ್ಸ್ಪರಿಮೆಂಟ್ ಮಾಡಿ ಸರ್ಕಾರಕ್ಕೆ ವರದಿ ಕೊಡೋದ್ರ ಮುಖಾಂತರ ನಮಗೆ ಯಾವುದೇ ರೀತಿಯಿಂದ ಇನ್ಶೂರೆನ್ಸ್ ಮೋಸ ಆಗೋದ ರೀತಿ ಬರಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಎಲ್ಲ ರೈತ ಬಾಂಧವರ ಪರವಾಗಿ ಬೇಡಿಕೆ ನಂದು. ಅದೇ ರೀತಿ ಏನು ಇವತ್ತು ಕೃಷಿ ಇಲಾಖೆಯವರು ಒಂದೇ ಬಂದಿದ್ದಾರೆ, ಜೊತೆಗೆ ಕಂದಾಯ ಇಲಾಖೆಯವರು ಮತ್ತು ಸಾಂಖ್ಯಿಕ ಇಲಾಖೆಯವರು, ಆನಂತರ ಈ ವಿಮಾ ಇಲಾಖೆಯವರು, ವಿಮಾ ಕಂಪ್ನಿಯವರು ಕೂಡ ಬಂದು ಪರಿಶೀಲನೆ ಮಾಡಿ, ಈಗ ಸುಮಾರು ನಮ್ಮವು ಈಗ ಕಸಬಾ ಹೋಬಳಿನಲ್ಲಿ ಒಂದು 3-4 ಪಂಚಾಯತಿನಲ್ಲಿ ಮಾತ್ರ ಕಡಲೆ ಬೆಳೆ ಇರೋದಷ್ಟೇ. ಇನ್ನು ಉಳಿದಂತೆ ಶೇಂಗಾ, ತೊಗರಿ ಅದೆಲ್ಲ ಹಾಕಿರ್ತಾರೆ. ನಮ್ಮದು ಕಪ್ಪು ಭೂಮಿ ಇರೋದ್ರಿಂದ ನಾವು ಒಂದು 3-4 ಪಂಚಾಯತಿ, ಈಗ ರಾಮಜೋಗಿಹಳ್ಳಿ, ಸೋಮಗುದ್ದು, ಸಾಣಿಕೆರೆ, ಈ ಒಂದು 3-4 ಪಂಚಾಯತಿನಲ್ಲಿ ನಾವು ಕಡಲೆ ಅಂದರೆ ಬೆಂಗಲ್ ಗ್ರಾಮನ ಹೆಚ್ಚಿಗೆ ಬೆಳಿತೀವಿ ನಾವು ಹಿಂಗಾರಲ್ಲಿ. ಈ ಸಾರಿ ಏನಾಯ್ತು ಅಂದರೆ ಒಳ್ಳೆ ಟೈಮ್ಗೆ ಮಳೆ ಬಂತು, ಬಿತ್ತನೆ ಮಾಡಿದರೆ ಗಿಡನೂ ಚೆನ್ನಾಗಿ ಹುಟ್ಟಿದ್ವು. ಆದರೆ ಇಳುವರಿನಲ್ಲಿ ಕುಂಠಿತ ಆಗ್ತಿದೆ. ಇವತ್ತು 1 ಎಕರೆಗೆ ಕನಿಷ್ಠ ನಮ್ಮಮ್ಮ ಅಂದರೆ 1 ಕ್ವಿಂಟಲು 1.5 ಕ್ವಿಂಟಲ್ ಬರೋಷ್ಟೊತ್ತಿಗೆ ಅಲ್ಲಿಗೆ ಪರಿಸ್ಥಿತಿ ಭಾಳ ಹೆಚ್ಚಾಗಿ ಹೋಯ್ತು. ಆದ್ದರಿಂದ ಎಲ್ಲರ ಗಮನ ಕೊಟ್ಟು ಕೃಷಿ ಇಲಾಖೆಯವರು, ಕಂದಾಯ ಇಲಾಖೆಯವರು, ವಿಮಾ ಇಲಾಖೆಯವರು, ನಮ್ಮ ಶಾಸಕರು ಸ್ವಲ್ಪ ಗಮನ ಹರಿಸ್ಬಿಟ್ಟು ನಮಗೆ ರೈತರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕಂತಕ್ಕಂಥ ನಾನು. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾಯಿರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ, H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.